ಆಹಾರ ಸಚಿವರ ಭರವಸೆಯಂತೆ ಸಪ್ಲೈ ಆಗ್ತಾ ಇಲ್ಲ ವಾಣಿಜ್ಯ ಸಿಲಿಂಡರ್ ಅನ್ನೋದು ಹೋಟೆಲ್ನವರ ಆರೋಪ. ಅವ್ರು ಹೇಳಿದಷ್ಟು ಕೊಡ್ತಾ ಇಲ್ಲ, 1-2 ಸಿಲಿಂಡರ್ನೂ ಕೊಡ್ತಾ ಇಲ್ಲ ನಮಗೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ. ಎಲ್ರಿಗೂ ಕಮರ್ಷಿಯಲ್ ಸಿಲಿಂಡರ್ ಕೊಡಬೇಕು. ಕೇವಲ 25% ಸಿಲಿಂಡರ್ ಮಾತ್ರ ಪೂರೈಕೆ ಆಗ್ತಾ ಇದೆ. ಆದರೆ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಇಲ್ಲಿ ತನಕ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕೆಲವರೆಲ್ಲ ಹೋಟೆಲ್ಗಳನ್ನು ಮಾರೋದಕ್ಕೆ ಹೊರಟಿದ್ದಾರೆ ಅಂತ. ಸರಬರಾಜು ಪ್ರಕ್ರಿಯೆಯಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡಬೇಕಾಗಿದೆ ಅನ್ನುವಂತಹ ಒಂದು ಮಾಹಿತಿ ಅಥವಾ ಸರ್ಕಾರಕ್ಕೆ ಮನವಿ ಹೋಟೆಲ್ ಅಸೋಸಿಯೇಷನ್ ಅವರು ಮಾಡಿಕೊಂಡಿದ್ದಾರೆ. ರಾವ್ ಅವರೆಲ್ಲ ನೆನ್ನೆನೂ ಕೂಡ ಇದನ್ನೇ ಮಾತಾಡ್ತಾ ಇದ್ರು. ರನ್ ಮಾಡ್ತಿದ್ದಾರೆ. ನಿನ್ನೆ ಕೂಡ ಸಚಿವರು ಒಂದು ಮಾತನ್ನು ಹೇಳಿದ್ರು, ಸಿಲಿಂಡರ್ ಸಪ್ಲೈ ನಾವು ಶುರು ಮಾಡಿದ್ದೀವಿ, ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲಿ ನಾನೀಗ ಹೋಟೆಲ್ ಇದ್ದೀನಿ ಸರ್. ಸಿಲಿಂಡರ್ ಅಂತ ಹೋಟೆಲ್ಲು ಗಾಂಧಿನಗರದಲ್ಲಿದೆ. ನಾನು ಮೊದಲಿಂದ ಒಂದು 3-4 ಮಂತ್ಸಿಂದ ಪ್ರೈವೇಟ್ ತೊಗೊಳ್ತಾ ಇದ್ದೆ. ಅದು ರೆಗ್ಯುಲರ್ ಸಪ್ಲೈ ಇದೆ, ಗೌರ್ಮೆಂಟ್ ಇರಲಿಲ್ಲ. ಈಗ ಮೊನ್ನೆಯಿಂದ ಒಂದೊಂದು ಸಿಲಿಂಡರ್ ಕೊಡ್ತಾ ಇದ್ದಾರೆ. ಈಗಲೂ ಫೋನ್ ಮಾಡಿದ್ರೆ ಮಧ್ಯಾಹ್ನ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ನಂದೇನು ರನ್ನಿಂಗ್ ಏನು ಪ್ರಾಬ್ಲಮ್ ಆಗಲಿಲ್ಲ. ಅಂದರೆ ನೀವು ಕಂಪ್ಲೀಟ್ಲಿ ನಂಬ್ಕೊಂಡಿರೋದು ಪ್ರೈವೇಟ್ ಸಿಲಿಂಡರ್ನೇ ಗೌರ್ಮೆಂಟ್ಗಿಂತ? ಗೊತ್ತಿಲ್ಲ, ಅದೇನೋ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡೆ, ಅದು ಹಂಗೆ ಕ್ಲಿಕ್ ಆಯಿತು. ಅವ್ರದ್ದು ರೆಗ್ಯುಲರ್ ಸಪ್ಲೈ ಇತ್ತು, ಬಟ್ ಸ್ವಲ್ಪ ಜಾಸ್ತಿ ರೇಟ್ ತೊಗೊಳ್ತಾ ಇದ್ದರು. ಆದರೆ ನಮ್ಮ ಸಪ್ಲೈ ಅಂತೂ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಗೌರ್ಮೆಂಟದು ಸಿಲಿಂಡರ್ಗಳು ನಾವು 45% ಜಾಸ್ತಿ ಮಾಡಿದ್ದೀವಿ, ಎಲ್ಲ ಹೋಟ್ಲಿಗೂ ಕಳಿಸ್ತಿದ್ದೀವಿ ಅಂತ. ಸಾಕಷ್ಟು ಹೋಟ್ಲು ನೀವು ನೋಡಿದಾಗೆ ನಿಮ್ಮ ಸ್ನೇಹಿತರ ಹೋಟ್ಲುಗಳು ಕೂಡ ಸಿಲಿಂಡರ್ ಇಲ್ಲದೆ ಕ್ಲೋಸ್ ಮಾಡಿದ್ದಾರೆ. ಬರ್ತಾ ಇದ್ದಾರೆ ಅಂತ ಇದ್ದಾರೆ. ನನ್ನ ಸ್ನೇಹಿತರೆಲ್ಲ ಹೇಳೋದು 50% ಬರ್ತಾ ಇದೆ. ತುಂಬ ಮೆನು ಕಟ್ ಮಾಡಿದ್ದಾರೆ. ಪೂರಿ ಮಾಡಲ್ಲ, ದೋಸೆ ಮಾಡಲ್ಲ, ಆಮೇಲೆ ಚೈನೀಸ್ ಐಟಮ್ ಅಂತಾರಲ್ಲ ಅಂಥದ್ದೆಲ್ಲ ಏನೂ ಮಾಡಲ್ಲ ಅವರು. ಟೋಟಲಿ ದೇ ಆರ್ ರನ್ನಿಂಗ್ ಅಷ್ಟೇ. ಹಿಂಗೆ ಒಂದು ಏನು ಗ್ಯಾಸಿಂದ ಏನು ಉಳಿತಾಯ ಆಗ್ತದೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಸರ್. ಹೇಗೆ ಬಿಸ್ನೆಸ್ ನಡೀತಿದೆ ಸರ್? ಯಾಕಂದರೆ ಎಫೆಕ್ಟ್ ತುಂಬ ಜೋರಾಗಿ ಆಗ್ತಿದೆ ಹೋಟ್ಲುಗಳ ಮೇಲೆ. ನಮ್ಮದು ಆ್ಯಕ್ಚುಲಿ ಇದು ಬಂದು ಟೂರಿಸ್ಟ್ ಸ್ಪಾಟ್. ಇದು ಹೊರಗಡೆಯಿಂದ ಬರೋರು ಭಾಳ ಕಮ್ಮಿ ಆಗಿಬಿಟ್ಟಿದೆ, ಬರೋದಿಲ್ಲ. ಭಯ, ಊಟ ತಿಂಡಿ ಸಿಗಲ್ಲ ಅಂತ. ಆ ಭಯಕ್ಕೆ ಯಾರು ಸಹ ನಾನು ಅನಿಸಿಕೆ ಅದು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಹಾಗೆ ಈ ಟೈಮ್ನಲ್ಲಿ ಫುಲ್ ಇರಬೇಕು ಅವರು. ಪಾಪ ಯಾರೂ ಬರ್ತಾಯಿಲ್ಲ, ಎಲ್ಲ ಊಟ ತಿಂಡಿಗೆ ಪ್ರಾಬ್ಲಮ್ ಆಗಿಬಿಡುತ್ತಲ್ವ. ಫುಲ್ ಡಿಪೆಂಡೆಂಟ್ ಅವರು ಊಟಕ್ಕೆ ತಿಂಡಿಗೇನೆ ಅಲ್ವಾ. ಈಗ ನೀವು ಎಷ್ಟು ಮೆನು ಕಟ್ ಮಾಡಿದ್ದೀರಾ ಸರ್? ಯಾಕಂದರೆ ಭರಣಿ ಕೆಫೆ ತುಂಬ ಹಳೇದು ಗಾಂಧಿನಗರದಲ್ಲಿ. ಹೌದು, ಅದು ನಾವು ಫಸ್ಟ್ ಈಗ ಸಾಯಂಕಾಲ ಚಾಟ್ ಸ್ಟಾರ್ಟ್ ಮಾಡಿಬಿಟ್ಟು ದೋಸೆ ನಿಲ್ಲಿಸಿದ್ದೀವಿ. ನಮ್ಮದು ಅಕ್ಕಿ ರೊಟ್ಟಿ ಫೇಮಸ್ಸು. ಅದನ್ನು ಒಂದು 20 ಪ್ಲೇಟ್ ಹಾಕಿ ಇಟ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿ ಹೇಳ್ಬಿಟ್ಟು ಕೊಡ್ತಾಯಿದ್ದೀವಿ. ಹಿಂಗೆ ಇದೆ ಪ್ರಾಬ್ಲಮ್, ಕೊಡಿ ಪರವಾಗಿಲ್ಲ ಅಂತಾರೆ. ದೋಸೆ ಹಂಗೆ ಮಾಡೋಕ್ಕಾಗಲ್ಲ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಹಾಟ್ ಬಾಕ್ಸಲ್ಲಿ ಕೊಡ್ತಾಯಿದ್ದೀನಿ. ಇನ್ನು ಥ್ಯಾಂಕ್ ಯು. ಇದಿಷ್ಟು ಭರಣಿ ಕೆಫೆಯ ಮಾಲೀಕರ ಮಾತು. ನಾನು ಪ್ರೈವೇಟ್ ಸಿಲಿಂಡರ್ನ ನಂಬ್ಕೊಂಡಿದ್ದೆ, ಹಾಗಾಗಿ ನಮ್ಗೆ ಅಷ್ಟು ಸಮಸ್ಯೆ ಆಗ್ತಿಲ್ಲ, ಸಿಲಿಂಡ್ರು ಸಿಗ್ತಿದೆ. ಗೌರ್ಮೆಂಟ್ ಸಿಲಿಂಡ್ರು ನಿನ್ನೆ ಮೊನ್ನೆಯಿಂದ ಶುರು ಮಾಡಿದ್ದಾರೆ, ಬಟ್ ಈಗ ಫೋನ್ ಮಾಡಿದ್ರೆ ಮಧ್ಯಾಹ್ನ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾದು ನೋಡಬೇಕು ಅಂತ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.